ಗಾಯತ್ರಿ ಒಬ್ಳು ಟ್ರಾವೆಲರ್ ಇದ್ಲು. ಅವಳಿಗೆ ಹೊಸ ಹೊಸ ಜಾಗಕ್ಕೆ ಹೋಗೋದು ತುಂಬಾನೇ ಇಷ್ಟ ಇತ್ತು. ರಾತ್ರಿ ಕತ್ಲಲ್ಲಿ ಚಿಕ್ಕದಾಗಿರೋ ತನ್ನ ಬೋಟನ್ನ ತಗೊಂಡು ಸಮುದ್ರದ ಕಡೆಗೆ ಹೋಗ್ತಾಳೆ. ಅವಳು ಕೇಳ್ಪಟ್ಟಿದ್ಲು ಆ ಸಮುದ್ರದ ಮಧ್ಯದಲ್ಲಿ ದ್ವೀಪ ಇದೆ ಅಂತ. ಅದು ತುಂಬಾ ಪ್ರಾಚೀನ ಕಾಲದ್ದು. ಆದ್ರೆ ಹೇಳ್ತಿದ್ರು ಆ ದ್ವೀಪ ಶಾಪಗ್ರಸ್ತ ಆಗಿದೆ ಅಂತ. ಅಲ್ಲಿ ಹೋದರೂ ವಾಪಸ್ ಯಾರು ಬಂದಿಲ್ಲ. ಅವಳು ಆ ದ್ವೀಪದ ಹತ್ರ ಹೋದಾಗ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಯಿತು. ಆಕಾಶದಲ್ಲಿ ಕಪ್ಪು ಮೋಡಗಳು ಕಾಣಿಸ್ಕೊಂಡ್ವು ಮತ್ತೆ ಸಮುದ್ರದ ಅಲೆಗಳು ಜೋರಾಯಿತು. ಗಾಯತ್ರಿ ಒಂದು ಹೊಸ ಜಾಗನ ನೋಡ್ತಾಳೆ. ಹೆದರ್ಕೊಳ್ಳೋ ಅಗತ್ಯ ಏನಿಲ್ಲ. ಜನರು ಏನು ಬೇಕಾದ ಹೇಳಿ, ಹೊಸ ಜಾಗಕ್ಕೆ ಬರೋದು ಖುಷಿನೇ ಬೇರೆ. ಸುತ್ತಮುತ್ತ ಒಣಗಿರೋ ಹುಲ್ಲು ಮತ್ತೆ ಮರಗಳು ಕಾಣಿಸ್ಕೊಂಡ್ವು. ವಾತಾವರಣದಲ್ಲಿ ಬದಲಾವಣೆ ಕಾಣಿಸ್ತು. ಅವಳಿಗನ್ನಿಸ್ತು ಮಳೆ ಬರುತ್ತೆ ಅಂತ. ನನಗನ್ಸುತ್ತೆ ಮಳೆ ಬರುತ್ತೆ ಅಂತ. ನಾನೀಗ ಸುರಕ್ಷಿತವಾಗಿರೋ ಜಾಗಕ್ಕೆ ಹೋಗಬೇಕು. ಗಾಯತ್ರಿ ದ್ವೀಪದಲ್ಲಿರೋ ಒಂದು ಬಂಡೆಗಲ್ ಹತ್ರ ಹೋಗಿ ನಿಂತ್ಕೋತಾಳೆ. ಅವಳಿಗನ್ಸುತ್ತೆ ಯಾರೋ ಅವಳನ್ನ ನೋಡ್ತಾ ಇದ್ದಾರೆ ಅಂತ. ಆಗ ಇದ್ದಕ್ಕಿದ್ದಂತೆ ಸಮುದ್ರದಿಂದ ಭಯಾನಕವಾದ ಅಸ್ಥಿಪಂಜರ ಕಾಣಿಸ್ಕೊಳ್ಳುತ್ತೆ. ಇದೇನಿದು? ನಡೆದಾಡೋ ಅಸ್ಥಿಪಂಜರ? ಅಸ್ಥಿಪಂಜರ ಮಾತಾಡುತ್ತೆ. ಇವತ್ತಂತೂ ನೀನ್ ಸಾಯ್ಲೇಬೇಕಾಗುತ್ತೆ. ನಿನಗೆ ಈ ದ್ವೀಪಕ್ಕೆ ಬರೋದಕ್ಕೆ ಎಷ್ಟು ಧೈರ್ಯ ಇರಬೇಕು? ಯಾರೇ ಇಲ್ಲಿಗೆ ಬಂದರೂ ಕೂಡ ಅವ್ರು ಸಾಯ್ಲೇಬೇಕಾಗುತ್ತೆ. ಆ ಅಸ್ಥಿಪಂಜರ ತನ್ನ ಚೂಪಾದ ಉಗುರುಗಳಿಂದ ಗಾಯತ್ರಿಯನ್ನ ಸಾಯಿಸುತ್ತೆ. ಆಗ ಗಾಯತ್ರಿಯ ಕಿರುಚಾಟ ಕೇಳ್ಬರುತ್ತೆ. ದ್ವೀಪದಲ್ಲಿ ಮೌನ ಆವರಿಸ್ಕೊಳ್ಳುತ್ತೆ. 2 ದಿನಗಳ ನಂತರ ಕಾಡಿನ ಮಧ್ಯದ ದಾರಿಯಲ್ಲಿ ಒಂದು ಹಳೆಯದಾಗಿರೋ ಕಾರು ಬರ್ತಾ ಇತ್ತು. ಆ ಕಾರಲ್ಲಿ ಕೂತಿರೋ ದೇವ್, ಚಂದು, ರಾಣಿ ಮುಖದಲ್ಲಿ ಚಿಂತೆ ಕಾಣಿಸ್ಕೊಳ್ತಾ ಇತ್ತು. ಗಾಯತ್ರಿ ಒಬ್ಳೆ ಆ ದ್ವೀಪದಲ್ಲಿ ಹೋಗ್ಬಾರ್ದಾಗಿತ್ತು. ನಾನು ಎಷ್ಟೊಂದ್ ಸಾರಿ ಹೇಳ್ದೆ ಅವಳಿಗೆ. ನಿನಗ್ ಗೊತ್ತು ತಾನೆ ಗಾಯತ್ರಿ ಹಠವಾದಿ ಅಂತ. ಅವಳು ಯಾರ ಮಾತು ಕೇಳಲ್ಲ. ಆದ್ರೆ ನಮಗ್ ಗೊತ್ತು ತಾನೆ ಆ ದ್ವೀಪದ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ. ಏನು ಹೇಳಲ್ಲ ಕಣ, ಬಾಯಿಗೆ ಬಂದಂಗ್ ಜನ ಮಾತಾಡ್ತಿರ್ತಾರ ಅಷ್ಟೇ. ನಿನ್ಗೆ ಗೊತ್ತಿಲ್ವಾ? ಗಾಯತ್ರಿ ಯಾವ್ದೋ ಹೊಸ ಜಾಗಕ್ಕೆ ಹೋಗಿರ್ಬೇಕು. ಅಲ್ಲ ಯಾವ್ದೋ ಕ್ಯಾಂಪ್ ಹಾಕೊಂಡಿರ್ತಾಳೆ. ಒಂದ್ ವೇಳೆ ಅವ್ರ ಮನೆಯವ್ರು ಹೇಳಿಲ್ಲ ಅಂದಿದ್ರೆ ನಾವು ಹೋಗ್ತಾನೂ ಇರ್ಲಿಲ್ಲ. 2 ದಿವಸದಲ್ಲಿ ಅವಳೇ ವಾಪಸ್ ಬರ್ತಾ ಇದ್ಲು. ತಮ್ಮನ್ ಮದ್ವೆ ಮುಂದೆ ಇಟ್ಕೊಂಡು ಅಕ್ಕ ಹೊಸ ಜಾಗಕ್ಕೆ ಹೋಗಿ ಸುತ್ತಾಡ್ತಾ ಇದ್ದಾಳೆ. ಏನ್ ಹೇಳೋದು ಇವಳಿಗೆ? ಅದೇನೋ ನಿಜ ಕಣೋ. ಮನೆಯವ್ರು ಹೇಳಿದ್ದಾರೆ ಕರ್ಕೊಂಡ್ ಬರೋಣ. ನೀನ್ ಸರಿಯಾಗಿ ಹೇಳ್ದೆ. ಆದ್ರೆ ಈ ದಾರಿ ತುಂಬಾನೇ ವಿಚಿತ್ರ ಅನಿಸ್ತಿಲ್ವಾ? ಅಯ್ಯೋ ರಾಣಿ, ನೀನ್ ಹೆದರ್ಕೋಬೇಡ. ಅದೆಲ್ಲ ನಿನ್ ಭ್ರಮೆ ಅಷ್ಟೇ. ಆ 3 ಜನ ಕಾರ್ ಇಳಿದು ಸಮುದ್ರದ ದಡದ ಹತ್ರ ಬರ್ತಾರೆ. ಆದ್ರೆ ಒಂದ್ ಶಬ್ದ ಆ 3 ಜನ ಮುಂದೆ ಹೋಗೋದನ್ನ ತಡೆಯುತ್ತೆ. ನಿಂತ್ಕೊಳ್ಳಿ, ಮುಂದೆ ಹೋಗ್ಬೇಡಿ. ಏನಾಯ್ತು? ಸರ್, ನನ್ನ ಹೆಸರು ತೃಪ್ತಿ ಅಂತ. ನಾನಿಲ್ಲಿ ಗೈಡ್. ನೀವು ಈ ಜಾಗನ ನೋಡಕ್ ಬಂದಿದ್ದೀರಾ? ಇಲ್ಲ, ಆಕ್ಚುಲಿ ನಾವು ಕಪ್ಪು ದ್ವೀಪಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ. ಮತ್ತೆ 2 ದಿವಸದಿಂದ ವಾಪಸ್ ಬಂದಿಲ್ಲ. ಅವಳೊಬ್ಬ ಟ್ರಾವೆಲರು. ಅವಳಿಗೆ ಸುತ್ತಾಡೋದು ಅಂದ್ರೆ ತುಂಬಾ ಇಷ್ಟ. ನಾವು ಅವಳನ್ನ ಹುಡ್ಕಕ್ ಹೋಗ್ತಾ ಇದ್ದೀವಿ. ಕಪ್ಪು ದ್ವೀಪದ ವಿಷಯ ಕೇಳಿ ತೃಪ್ತಿ ಹೆದರ್ಕೋತಾಳೆ. ಕಪ್ಪು ದ್ವೀಪ? ಬೇಡ, ಅಲ್ಲಿಗೆ ಹೋಗ್ಬೇಡಿ. ನೀವು ಅಲ್ಲಿಗೆ ಹೋದ್ರೆ ನಿಮ್ಮ ಫ್ರೆಂಡ್ ಥರ ಮತ್ತೆ ವಾಪಸ್ ಬರಲ್ಲ. ಹೇಳ್ತಾರೆ ಸಮುದ್ರದ ದೇವರಿಂದ ಆ ದ್ವೀಪಕ್ಕೆ ಶಾಪ ಆಗಿದೆ ಅಂತ. ಆ ಶಾಪದಿಂದ ಆ ದ್ವೀಪದಲ್ಲಿರೋ ಜನರು ತುಂಬಾ ವರ್ಷಗಳ ಹಿಂದೆನೆ ಅಸ್ಥಿಪಂಜರ ಆಗಿದ್ದಾರೆ. ಆ ಅಸ್ಥಿಪಂಜರಗಳು ಸಮುದ್ರದಲ್ಲೇ ಇದೆ. ಅಲ್ಲಿ ಹೋಗ್ಬೇಡಿ. ಇಲ್ಲ ತೃಪ್ತಿ, ನೋಡು, ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ನಾವು ಅದನ್ನೆಲ್ಲ ನಂಬಕ್ ಹೋಗ್ಬಾರ್ದು. ನೀವು ನಮ್ಮನ್ನ ಹೋಗೋದಕ್ಕೆ ಬಿಡಿ. ನಾವು ನಮ್ಮ ಫ್ರೆಂಡ್ನ ಹುಡುಕ್ಲೇಬೇಕು. ಅವಳ ಮನೆಯವರೆಲ್ಲ ಅವಳ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ. ಹೌದೌದು, ನಾವು ಹೋಗಲೇಬೇಕು. ಸರಿ, ನೀವು ಹೋಗಬೇಕು ಅಂದ್ಕೊಂಡ್ರೆ ಹೋಗಿ. ಈಗ ದೇವರೇ ನಿಮ್ಮನ್ನು ಕಾಪಾಡಬೇಕು. ಆದರೆ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ. ಅಲ್ಲಿ ಅಸ್ಥಿಪಂಜರಗಳು ಇದ್ದರೆ ಹೇಳ್ತಾರೆ ಅದನ್ನು ನಾಶ ಮಾಡೋ ದಾರಿ ಆ ದ್ವೀಪದಲ್ಲೇ ಇದೆ ಅಂತ. ದ್ವೀಪದಲ್ಲಿ ಒಂದು ಖಡ್ಗ ಇದೆ. ಹೇಳ್ತಾರೆ ಆ ಖಡ್ಗ ಸಿದ್ಧ ಪುರುಷರ ಅಸ್ಥಿಪಂಜರದಿಂದ ಮಾಡಲಾಗಿದೆ ಅಂತ. ತುಂಬ ವರ್ಷಗಳ ಹಿಂದೆ ಒಬ್ಬ ಯೋಧ ಆ ಅಸ್ಥಿಪಂಜರಗಳನ್ನು ಸಾಯಿಸೋಕ್ಕೆ ಹೋಗಿದ್ದ. ಆದರೆ ಅವನು ವಾಪಸ್ ಬರಲೇ ಇಲ್ಲ. ಆದರೆ ಆ ಖಡ್ಗ ಆ ದ್ವೀಪದಲ್ಲೇ ಇದೆ. ಇಂತೆಲ್ಲ ಮಾತಾಡಿ ಹೆದರಿಸ್ಬೇಡಿ. ನೋಡಿ, ನಾವು ಮೊದಲೇ ತುಂಬ ಸಮಸ್ಯೆಯಲ್ಲಿದ್ದೀವಿ. ನಾವು ನಮ್ಮ ಫ್ರೆಂಡ್ನ ಹುಡುಕ್ಲೇಬೇಕು. ದೇವ್, ಚಂದು, ರಾಣಿ ಬೋಟ್ನ ತಗೊಂಡು ಸಮುದ್ರದಲ್ಲಿ ಗಾಯತ್ರಿನ ಹುಡುಕಕ್ಕೆ ಹೋಗ್ತಾರೆ. ಮೊದಲಿಗೆ ವಾತಾವರಣ ಸರಿಯಾಗೇ ಇತ್ತು. ಆದರೆ ಸ್ವಲ್ಪ ಹೊತ್ತಿನ ನಂತರ ವಾತಾವರಣ ಬದಲಾವಣೆ ಆಯಿತು. ಆಕಾಶದಲ್ಲಿ ಕಪ್ಪು ಮೋಡಗಳು ಕಾಣಿಸ್ಕೊಂಡ್ವು. ಗುಡುಗು ಸಿಡಿಲು ಕಪ್ಪು ಮೋಡಗಳು 4 ಕಡೆ ಆವರಿಸ್ಕೊಳ್ತು. ಈ ವಾತಾವರಣ ಇದ್ದಕ್ಕಿದ್ದಂತೆ ಯಾಕೆ ಬದಲಾಯಿತು? ಅಲ್ಲ, ನಮಗೆ ನೆಲ ಅನ್ನೋದು ಕಾಣಿಸ್ತಾನೆ ಇಲ್ವಲ್ಲ? ಅಲ್ಲಿ ನೋಡಿ, ಅಲ್ಲಿ ನೆಲ ಕಾಣಿಸ್ತಿದೆ. ಬೇಗ ಬೋಟ್ನ ಆ ಸೈಡ್ ತಗೊಂಡು ಹೋಗಿ. ನಾವು ಆದಷ್ಟು ಬೇಗ ದಡಕ್ಕೆ ಹೋಗ್ಬೇಕಾಗುತ್ತೆ. ಹೇಗಾದ್ರೂ ಮಾಡಿ ಸಮುದ್ರದ ದಡಕ್ಕೆ ಬಂದು ತಲುಪ್ತಾರೆ. ಆದರೆ ಅಲ್ಲಿರೋ ವಾತಾವರಣ, ಅಲ್ಲಿರೋ ಗಾಳಿ
ಅವ್ರ ಚಿಂತೆನ ಹೆಚ್ಚಿಗೆ ಮಾಡ್ತು. ನಾವು ಸರಿಯಾದ ಜಾಗಕ್ಕೆ ಬಂದ್ವಾ? ಗೊತ್ತಿಲ್ಲ. ದೇವ್, ನೀನೇನ್ ಹೇಳ್ತೀಯೋ? ನನಗನ್ಸುತ್ತೆ ನಾವು ಮುಂದೆ ಹೋಗಿ ನೋಡ್ಬೇಕು ಅಂತ. ಗಾಯತ್ರಿ ಇಲ್ಲೆಲ್ಲೋ ಇರಬೇಕು. ಆ 3 ಜನ ಮುಂದೆ ಹೋಗ್ತಿದ್ದಂಗೆ ಗಿಡದಿಂದ ಒಂದು ಅಸ್ಥಿಪಂಜರ ಕಾಣಿಸ್ಕೊಳ್ತು. ಆ ಅಸ್ಥಿಪಂಜರದ ಕಣ್ಣುಗಳು ಕೆಂಪಾಗಿತ್ತು ಮತ್ತೆ ಅದು ನೋಡೋದಕ್ಕೆ ತುಂಬಾನೇ ಭಯಾನಕವಾಗಿತ್ತು. ಇದೇನಿದು? ಓಡಿ! ಬಿಡು ನನ್ನ, ಬಿಡು ದೇವ್, ಚಂದು. ಆ ಅಸ್ಥಿಪಂಜರ ತನ್ನ ಕೆಟ್ಟ ಶಕ್ತಿಯಿಂದ ರಾಣಿಯ ಕತ್ತನ್ನ ಹಿಡ್ಕೊಂಡು ಜೋರಾಗಿ ಹಿಚಿಕ್ ಬಿಡ್ತಾನೆ. ಅವಳ ಕಿರುಚಾಟ ಇಡೀ ದ್ವೀಪಕ್ಕೆ ಕೇಳಿಸ್ತು. ರಾಣಿ ಶವ ನೆಲದ ಮೇಲೆ ಬಿತ್ತು. ಮತ್ತೆ ಅಸ್ಥಿಪಂಜರ ತನ್ನ ಕೆಟ್ಟ ನಗುವಿನಿಂದ ಕಾಡನ್ನ ಇನ್ನೂ ಭಯಾನಕವಾಗಿ ಮಾಡ್ತು. ದೇವ್ ಮತ್ತೆ ಚಂದು ಅಲ್ಲಿಂದ ಓಡ್ ಹೋಗ್ತಾರೆ. ಆ ದ್ವೀಪ ಈಗ ಇನ್ನೂ ಭಯಾನಕವಾಗಿತ್ತು. ದೇವ್, ಅದೇನದು? ಅದ್ ನಿಜವಾಗ್ಲೂ ಒಂದು ಅಸ್ಥಿಪಂಜರನಾ? ಹಾ, ನನಗೀಗ ಗೊತ್ತಾಯ್ತು. ಈ ದ್ವೀಪ ಶಾಪಗ್ರಸ್ತ ಅಂತ. ಗಾಯತ್ರಿನ ಕೂಡ ಇದೇ ಅಸ್ಥಿಪಂಜರ ಸಾಯಿಸಿರ್ಬೇಕು. ನಾವಿಲ್ಲಿಂದ ಓಡೋಗ್ಬೇಕು. ಈ ಜಾಗ ಸಾವಿನ ಬಲೆಯಾಗಿದೆ. ಇಬ್ರಿಗೂ ತೃಪ್ತಿ ಹೇಳಿರೋ ಮಾತು ನೆನ್ಪಾಗುತ್ತೆ. ನಾವಿಲ್ಲಿಂದ ಹಾಗೆ ಹೋಗೋದಕ್ಕಾಗಲ್ಲ. ನೀನ್ ಇದನ್ನ ಮರಿಬೇಡ. ನಾವು ಅಸ್ಥಿಪಂಜರದ ದ್ವೀಪದಲ್ಲಿ ಸಿಕ್ಕಾಕೊಂಡಿದೀವಿ ಅಂತ. ದೇವ್, ನಾವಿಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ವಿ. ನಮ್ಮಿಬ್ರ ಪರಿಸ್ಥಿತಿ ಕೂಡ ರಾಣಿ ಮತ್ತೆ ಗಾಯತ್ರಿ ತರ ಆಗುತ್ತೆ ಅನ್ಸುತ್ತೆ. ಚಂದು, ನಿನಗೆ ನೆನಪಿದ್ಯಾ ಆ ತೃಪ್ತಿ ಗೈಡ್ ಏನ್ ಹೇಳಿದ್ರು ಅಂತ? ಈ ಸಮುದ್ರದ ಇದೇ ದ್ವೀಪದಲ್ಲಿ ಎಲ್ಲೋ ಆ ಖಡ್ಗ ಇದೆಯಂತೆ. ಅದರಿಂದ ಆ ಅಸ್ಥಿಪಂಜರನ ನಾಶ ಮಾಡ್ಬೋದಂತೆ. ನಾವು ಆ ಖಡ್ಗನ ಹುಡುಕ್ಲೇಬೇಕಾಗುತ್ತೆ. ಇಷ್ಟು ದೊಡ್ಡ ದ್ವೀಪದಲ್ಲಿ ಆ ಖಡ್ಗನ ಎಲ್ಲಿ ಅಂತ ಹುಡ್ಕೋದು? ಇಬ್ರು ನಿಧಾನವಾಗಿ ಕಾಡಲ್ಲಿ ಹೋಗ್ತಾ ಇರ್ತಾರೆ. ಆ ಕಾಡಿನ ಪ್ರತಿಯೊಂದು ಸ್ಥಳದಲ್ಲಿ ತುಂಬಾನೇ ಭಯದ ವಾತಾವರಣ ಕಾಣಿಸ್ಕೊಳ್ತಾ ಇತ್ತು. ದೇವ್, ಆ ಅಸ್ಥಿಪಂಜರ ಮತ್ತೆ ಏನಾದರೂ ಬಂದ್ಬಿಟ್ರೆ ನಾವು ಅದನ್ನ ತಡೆಯೋಣ. ಆದ್ರೆ ಅದಕ್ಕೂ ಮುಂಚೆ ಖಡ್ಗನ ಹುಡ್ಕೋದು ತುಂಬಾ ಮುಖ್ಯವಾಗುತ್ತೆ. ಅವರಿಬ್ರು ಹಾಗೆ ಹೋಗ್ತಾನೆ ಇದ್ರು. ಆ ಕತ್ತಲೇ ಆಗಿರೋ ಕಾಡಲ್ಲಿ ದೇವ್ ಮತ್ತೆ ಚಂದುಗೆ ತುಂಬಾನೇ ಹೆದರಿಕೆ ಆಗ್ತಿತ್ತು. ಇದ್ದಕ್ಕಿದ್ದಂತೆ ಗಿಡಗಳಲ್ಲಿ ಶಬ್ದ ಬಂತು. ಇದ್ದಕ್ಕಿದ್ದಂತೆ ಅಲ್ಲಿ ಅಸ್ಥಿಪಂಜರ ಕಾಣಿಸ್ಕೊಳ್ತು. ಅದು ಅವ್ರ ದಾರಿಗೆ ಅಡ್ಡ ಆಯ್ತು. ಅದರ ಕಣ್ಣುಗಳು ಕೆಂಪಾಗಿ ಹೊಳಿತಾ ಇದ್ವು. ಇದು ಮತ್ತೆ ಬಂದ್ಬಿಡ್ತು. ದೇವ್, ದೇವ್, ಈಗೇನ್ ಮಾಡೋದು? ಓಡು! ಇಬ್ರು ತಮ್ಮ ಪ್ರಾಣನ ಕಾಪಾಡಿಕೊಳ್ಳಕ್ಕೆ ಓಡಕ್ಕೆ ಶುರು ಮಾಡಿದ್ರು. ಆದ್ರೆ ಅಸ್ಥಿಪಂಜರ ವೇಗವಾಗಿ ಓಡ್ ಹೋಯ್ತು. ದೇವ್ ಮುಂದೆ, ಚಂದು ಹಿಂದೆ ಓಡ್ತಾ ಇದ್ದ. ಅವರಿಬ್ರು ಸ್ವಲ್ಪ ದೂರದಲ್ಲಿ ಓಡ್ ಹೋದ್ಮೇಲೆ ಚಂದು ಮುಂದೆ ಆ ಅಸ್ಥಿಪಂಜರ ಬಂದು ನಿಂತ್ಕೊಳ್ಳುತ್ತೆ. ಚಂದು ಹೆದರ್ಕೋತಾನೆ. ದೇವ್, ನನ್ನ ಕಾಪಾಡು! ಅವನು ನಿನಗೆ ಸಹಾಯ ಮಾಡೋದಕ್ಕೆ ಆಗೋದೇ ಇಲ್ಲ. ನೀನ್ ಸಾಯ್ಲೇಬೇಕಾಗತ್ತೆ. ದೇವ್ ಚಂದು ಹತ್ರ ಹೋಗಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆ ಅಸ್ಥಿಪಂಜರ ತನ್ನ ಕೆಟ್ಟ ಶಕ್ತಿಯ ಕೈಗಳಿಂದ ಚಂದು ಕತ್ತನ್ನ ಜೋರಾಗಿ ಹಿಡ್ಕೋತಾನೆ. ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು. ದೇವ್, ದೇವ್! ದೇವ್ ಚಂದುನ ಕಾಪಾಡೋಕೆ ಒಂದ್ ಕಲ್ಲನ್ನ ತಗೊಂಡು ಆ ಅಸ್ಥಿಪಂಜರದ ಮೇಲೆ ಎಸಿತಾನೆ. ಆದ್ರೆ ಆ ಅಸ್ಥಿಪಂಜರದ ಮೇಲೆ ಯಾವ ಪ್ರಭಾವ ಕೂಡ ಆಗಲ್ಲ. ಆಗ ಅಸ್ಥಿಪಂಜರ ಚಂದು ಕತ್ತನ್ನ ಜೋರಾಗಿ ಹಿಚಿಕ್ ಬಿಡ್ತಾನೆ. ಚಂದು ಶವ ನೆಲದ ಮೇಲೆ ಬೀಳುತ್ತೆ. ಅದನ್ನ ನೋಡಿ ದೇವ್ಗೆ ತುಂಬಾನೇ ಹೆದರಿಕೆ ಆಗುತ್ತೆ. ಆ ಅಸ್ಥಿಪಂಜರ ಕೆಂಪು ಕಣ್ಣುಗಳಿಂದ ದೇವ್ನ ನೋಡುತ್ತೆ. ಆಗ ದೇವ್ ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾನೆ. ಅಯ್ಯೋ ದೇವ್ರೆ, ನಾನು ಎಲ್ಲಿ ಬಂದು ಸಿಗಾಕೊಂಡೆ? ನನ್ನ ಗೆಳೆಯರ ಸಾವು ಹೀಗೆಲ್ಲ ಆಗುತ್ತೆ ಅಂತ ನಾನು ಕನ್ಸಲ್ಲ ಹೊಂದ್ಕೊಂಡಿರ್ಲಿಲ್ಲ. ದೇವ್ರೆ! ಓಡ್ತಾ ಓಡ್ತಾ ದೇವ್ ಒಂದು ದೊಡ್ಡ ಬಂಡೆಗಲ್ ಹತ್ರ ಬಂದು ನಿಲ್ತಾನೆ. ನಾನಿಲ್ಲೇ ಬಚ್ಚಿಟ್ಕೋತೀನಿ. ಬಹುಶಃ ಅದಕ್ಕೆ ನಾನಿಲ್ಲಿದ್ರೆ ಗೊತ್ತಾಗಲ್ಲ ಅನ್ಸುತ್ತೆ. ಅವನು ತನ್ನನ್ನು ತಾನು ಕಾಪಾಡ್ಕೊಳಕ್ಕೆ ಆ ಬಂಡೆಗಲ್ ಹತ್ರ ಬಂದು ನಿಂತಿರ್ತಾನೆ. ಆಗ ಅಸ್ಥಿಪಂಜರ ಅಲ್ಲಿ ಕೂಡ ಬಂದು ಪ್ರತ್ಯಕ್ಷ ಆಗುತ್ತೆ. ಈಗ ನಾನೇನ್ ಮಾಡೋದು? ನನಗನ್ಸುತ್ತೆ ನಾನು ಇವತ್ತು ಇಲ್ಲೇ ಸತ್ತೋಗ್ತೀನಿ ಅಂತ. ಆ ಅಸ್ಥಿಪಂಜರ ದೇವ್ ಮೇಲೆ ಎಗರುತ್ತೆ. ದೇವ್ ತಪ್ಪಿಸ್ಕೊಳಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ನೀವು ಮನುಷ್ಯರು ಯಾಕೆ ಇಲ್ಲಿಗೆ ಬರ್ತೀರಾ? ಈಗ ಬಂದಿದ್ಕೆ ಶಿಕ್ಷೆ ಅನ್ಭವಿಸು. ಆಗ ದೇವ್ನ ಕೈ ಆ ಬಂಡೆಗಲ್ ಹತ್ರ ಇರೋ ಖಡ್ಗದ ಮೇಲೆ ಬೀಳುತ್ತೆ. ಆಗ ಅವನ್ಗೆ ಕೈಗೆ ಇನ್ನೂ ತಾಕ್ದಂಗ್ ಅನ್ಸುತ್ತೆ. ಈ ಖಡ್ಗ? ಆಗ ದೇವ್ ಏನು ಯೋಚನೆ ಮಾಡದೆ ಆ ಖಡ್ಗನ ತಗೊಂಡು ಆ ಅಸ್ಥಿಪಂಜರಕ್ಕೆ ಅದನ್ನ ಜೋರಾಗಿ ಚುಸ್ತಾನೆ. ಆಗ ಅಸ್ಥಿಪಂಜರ ಬೂದಿಯಾಗಿ ಬದಲಾಯಿತು. ಈಗ ದೇವ್ ಸಮುದ್ರದ ಹತ್ರ ಹೋಗ್ತಾ ಇರ್ತಾನೆ. ನಾನ್ ನನ್ನ ಗೆಳೆಯರನ್ನ ಕಾಪಾಡಕ್ಕಾಗ್ಲಿಲ್ಲ. ನಾನು ಈ ಜಾಗಕ್ಕೆ ಬರ್ಲೇಬಾರ್ದಾಗಿತ್ತು. ಆ ಅಸ್ಥಿಪಂಜರದ ಆತಂಕ ಮುಗಿದು ಹೋಗಿತ್ತು. ಆದ್ರೆ ದೇವ್ ಮುಖದಲ್ಲಿ ತುಂಬಾನೇ ದುಃಖ ಮತ್ತೆ ಬೇಜಾರು ಕಾಣಿಸ್ಕೊತಾ ಇತ್ತು.